ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಪ್ಯಾರಾಸೈಟ್ ದ ಗ್ರೇ ಸೀರೀಸ್ ನ ಕೊನೆ 2 ಎಪಿಸೋಡ್ ನ ನೋಡೋಣ. ಇದಕ್ಕಿಂತ ಮುಂಚೆ ಮೊದಲನೇ 4 ಎಪಿಸೋಡ್ ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮೊದಲು ಆ ವಿಡಿಯೋಸ್ ನ ನೋಡಿ. ಹಿಂದಿನ ಎಪಿಸೋಡ್ ಅಲ್ಲಿ ನಾವು ನೋಡಿದ್ವಿ ದ ಗ್ರೇಟ್ ಟಾಸ್ಕ್ ಫೋರ್ಸ್ ಅವರಿಂದ ಸುಯಿನ್ ನ ಸಿಯೋಲ್ ಕಾಪಾಡ್ತಾನೆ. ಅದೇ ಕ್ಯಾಂಗ್ ಕಿಮ್ ನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದು ತಾನು ಯಾಕೆ ಪ್ಯಾರಾಸೈಟ್ ಗಳ ಜೊತೆ ಸೇರ್ಕೊಂಡಿದ್ದಾನೆ ಅಂತೆಲ್ಲ ಹೇಳಿ ಆದ್ಮೇಲೆ ಪ್ಯಾಸ್ಟರ್ ಬಂದು ಕಿಮ್ ನ ಸಾಯಿಸಿ ಇವರ ದೇಹಕ್ಕೂ ಪ್ಯಾಸ್ಟರ್ ಒಳಗಿದ್ದ ಪ್ಯಾರಾಸೈಟ್ ಸೇರ್ಕೊಂಡು ಕಿಮ್ ನ ರೂಪವನ್ನೇ ಪಡ್ಕೊಂಡಿದೆ. ಕಿಮ್ ಸಾಯೋದನ್ನ ಕಣ್ಣಾರೆ ನೋಡಿದ ಸುಯಿನ್ ಇನ್ನು ಶಾಕ್ ಅಲ್ಲೇ ಇದ್ದಾಳೆ. ಮುಂದೆ ಏನಾಗುತ್ತೆ ಅಂತ ಈ ವಿಡಿಯೋ ಅಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. 5ನೇ ಎಪಿಸೋಡ್ನ ಸ್ಟಾರ್ಟಿಂಗ್ ಅಲ್ಲಿ ಸಿಯೋಲ್ನ ತಂಗಿ ಕತೆ ಏನಾಯ್ತು ಅಂತ ತೋರಿಸ್ತಾರೆ. ಸಿಯೋಲ್ನ ತಂಗಿ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾಳೆ, ಒಂದು ಸಣ್ಣ ಅಂಗಡಿ ನಡೆಸ್ತಾ ಇರ್ತಾಳೆ. ಮನೆಗೆ ದುಡ್ದು ತನ್ನ ಅಕ್ಕನನ್ನ ನೋಡ್ಕೊಂತಿರೋದು ಕೂಡ ಇವಳೆ, ಯಾಕಂದ್ರೆ ಅವಳ ಅಕ್ಕಂಗೆ ಹುಷಾರಿರಲ್ಲ. ಸಿಯೋಲ್ಗೂ ಕೂಡ ಇವಳು ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿರ್ತಾಳೆ, ಆದ್ರೆ ಅವನು ಫೋನ್ ರಿಸೀವ್ ಮಾಡ್ತಿರಲ್ಲ. ಯಾಕೆ ಅಂದ್ರೆ ಅವನ ಕೆಲಸನೇ ಅಂತದ್ದು, ಕ್ರಿಮಿನಲ್ ಗ್ಯಾಂಗ್ ಅಲ್ಲಿ ಇರ್ತಾನಲ್ಲ ಅದಕ್ಕೆ. ಒಂದಿನ ರಾತ್ರಿ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಾಗ ನೋಡ್ತಾಳೆ ಇವರ ಮನೆಗೆ ಪ್ಯಾಸ್ಟರ್ ಬಂದಿದ್ದಾನೆ. ಆಲ್ರೆಡಿ ಸಿಯೋಲ್ನ ಅಕ್ಕ ಕೂಡ ಪ್ಯಾರಾಸೈಟ್ ಆಗಿ ಬದಲಾಗಿದ್ದಾಳೆ. ಏನಾಗಿರುತ್ತೆ ಅಂದ್ರೆ ಸಿಯೋಲ್ನ ಅಕ್ಕ ಕೂಡ ಚರ್ಚ್ಗೆ ಅಂತ ಹೋಗಿದ್ದಾಗ ಪ್ಯಾಸ್ಟರ್ ಇವಳನ್ನ ಟಾರ್ಗೆಟ್ ಮಾಡಿ ಪ್ಯಾರಾಸೈಟ್ ಮಾಡಿದ್ದಾನೆ. ಆದ್ರೆ ಸಿಯೋಲ್ನ ತಂಗಿಗೆ ಈ ವಿಷಯ ಇನ್ನೂ ಗೊತ್ತಾಗಿಲ್ಲ. ಅದಕ್ಕೆ ತನ್ನ ಅಕ್ಕನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ನೋಡ್ತಾಳೆ, ಆದ್ರೆ ಇವಳು ಏನೇ ಮಾಡಿದ್ರು ಬರ್ತಾ ಇಲ್ಲ. ಪ್ಯಾಸ್ಟರ್ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಬಿಡಲ್ಲ. ಇವಳು ಬದುಕಿದ್ರೆ ನಮ್ಗೆ ಮುಂದೆ ತೊಂದರೆ ಆಗುತ್ತೆ ಅಂತ ಇವಳ ಅಕ್ಕ ಮತ್ತೆ ಪ್ಯಾಸ್ಟರ್ ಸೇರ್ಕೊಂಡು ಸಾಯಿಸ್ಬಿಡ್ತಾರೆ. ಸಾಯೋಕ್ಕೂ ಮುಂಚೆ ಸಿಯೋಲ್ಗೆ ಮೆಸೇಜ್ ಮಾಡೋಕ್ಕೂ ನೋಡ್ತಾಳೆ, ಆದ್ರೆ ಲೇಟ್ ಆಗೋಗುತ್ತೆ. ಈಗ ಪ್ರೆಸೆಂಟ್ ಅಲ್ಲಿ ಸಿಯೋಲ್ ತನ್ನ ಒಬ್ಬ ಫ್ರೆಂಡ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಹಣ ಕೊಡೋಕೆ ಹೇಳ್ತಾನೆ. ಇವನ ಫ್ರೆಂಡ್ ತನ್ನ ಅಪಾರ್ಟ್ಮೆಂಟ್ ನ ಅಡ್ರೆಸ್ ನ ಮೆಸೇಜ್ ಮಾಡ್ತಾನೆ, ಇಲ್ಲಿಗೇನೆ ಬಾ ಅಂತ. ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಸಿಯೋಲ್ ಉಪಯೋಗಿಸ್ತಾ ಇರೋದು ತನ್ನ ತಂಗಿಯ ಫೋನ್. ಈ ಕಡೆ ಪ್ಯಾರಾಸೈಟ್ ಆಗಿರೋ ಸಿಯೋಲ್ನ ಅಕ್ಕ ಕಂಪ್ಯೂಟರ್ ಅಲ್ಲಿ ಸಿಯೋಲ್ನ ತಂಗಿಯ ಮೆಸೆಂಜರ್ ಆಪ್ ಗೆ ಲಾಗಿನ್ ಆಗಿರೋದ್ರಿಂದ ಸಿಯೋಲ್ಗೆ ಅವನ ಫ್ರೆಂಡ್ ಮೆಸೇಜ್ ಮಾಡಿದ್ದು ಇವಳಿಗೂ ಕೂಡ ಗೊತ್ತಾಯ್ತು. ಅಂದ್ರೆ ಇವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಕೂಡ ಇವಳಿಗೆ ಗೊತ್ತಾಗಿದೆ. ಇನ್ನೊಂದ್ ಕಡೆ ಮತ್ತೆ ಚೋಯ್ನ ಸೀನಿಯರ್ ಆಫೀಸರ್ಸ್ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ, ಇನ್ನು ಸ್ವಲ್ಪ ದಿನಗಳಲ್ಲೇ ಒಂದು ಮ್ಯೂಸಿಕ್ ಫೆಸ್ಟಿವಲ್ ನಡೀತಾ ಇದೆ. ಈ ಫೆಸ್ಟಿವಲ್ಗೆ ಮೇಯರ್ ಕೂಡ ಬರ್ತಾರೆ. ಮುಂದೆ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಕೂಡ ಮೇಯರೇ ಆಗಿದ್ದಾರೆ. ಹಾಗಾಗಿ ಫುಲ್ ಸೆಕ್ಯೂರಿಟಿ ಕೊಡಬೇಕು ಅಂತ. ಯುದ್ಧದಲ್ಲಿ ಹೋರಾಡಿರೋ ಒಬ್ಬ ಸೋಲ್ಜರ್ನ ಸ್ಮಾರಕ ಕೂಡ ಇದೇ ಮ್ಯೂಸಿಕ್ ಫೆಸ್ಟಿವಲ್ ಅಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೆ. ಹಾಗಾಗಿ ಫುಲ್ ಸೆಕ್ಯೂರಿಟಿ ಕೊಡಬೇಕು. ಅದಕ್ಕಿಂತ ಮುಂಚೆನೆ ಇನ್ನ 3 ದಿನದಲ್ಲಿ ಎಲ್ಲಾ ಪ್ಯಾರಾಸೈಟ್ ನ ಹುಡುಕಿ ಸಾಯಿಸಿ ಅಂತ ದ ಗ್ರೇಟ್ ಟಾಸ್ಕ್ ಫೋರ್ಸ್ ಅವರಿಗೆ ಹೇಳ್ತಾರೆ. ಕಿಮ್ ಮತ್ತೆ ಕ್ಯಾಂಗ್ ಕೂಡ ಇಲ್ಲೇ ಇದ್ದಾರೆ. ಕಿಮ್ ಪ್ಯಾರಾಸೈಟ್ ಆಗಿರೋದ್ರಿಂದ ಇವರ ಪ್ಲಾನ್ ಎಲ್ಲ ಗೊತ್ತಾಯ್ತು. ಇನ್ನೊಂದ್ ಕಡೆ ಸಿಯೋಲ್ ಮತ್ತೆ ಸುಯಿನ್ ಇಬ್ರು ಸಿಯೋಲ್ ನ ಫ್ರೆಂಡ್ ಮನೆಗೆ ಬಂದಿದ್ದಾರೆ. ಆದ್ರೆ ಅವನ ಫ್ರೆಂಡ್ ಹೊರಗೆ ಹೋಗಿದ್ದಾನೆ. ಆದ್ರೆ ಅವನ ಫ್ರೆಂಡ್ ಸದ್ಯಕ್ಕೆ ಮನೆಯಲ್ಲಿಲ್ಲ, ಹೊರಗೆ ಹೋಗಿದ್ದಾನೆ ದುಡ್ಡು ತಗೊಂಡ್ ಬರೋಕೆ ಅಂತ. ಈಗ ಸುಯಿನ್ ಡಿಸೈಡ್ ಮಾಡ್ತಾಳೆ, ಏನಾದ್ರೂ ಮಾಡಿ ಚೋಯ್ನ ನಮ್ ಕಡೆ ಹೇಳ್ಕೋಬೇಕು, ನಾನು ಬೇರೆ ಪ್ಯಾರಾಸೈಟ್ ತರ ಅಲ್ಲ ಅನ್ನೋದನ್ನ ಹೇಳ್ಬೇಕು ಅಂತ. ಅದಕ್ಕೆ ಸಿಯೋಲ್ಗೆ ಕಾಣ್ದಂಗೆ ಚೋಯ್ಗೆ ಕಾಂಟ್ಯಾಕ್ಟ್ ಮಾಡಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಒಂದು ಹೋಟೆಲ್ ನ ಅಡ್ರೆಸ್ ಕಳಿಸ್ತಾಳೆ. ಚೋಯ್ಗೆ ಆಗ್ಲೇ ಪ್ಯಾರಾಸೈಟ್ ಗಳು ಬಚ್ಚಿಡ್ಕೊಂಡಿರೋ ಒಂದು ಜಾಗದ ಬಗ್ಗೆ ಗೊತ್ತಾಗಿದೆ. ಅವರ ಮೇಲೆ ದಾಳಿ ಮಾಡೋ ಪ್ಲಾನ್ ಏನೋ ಮಾಡ್ತಾಳೆ. ಇಲ್ಲೇ ಕಿಮ್ ಮತ್ತೆ ಕ್ಯಾಂಗ್ ಇರೋದ್ರಿಂದ ಇವರ ಪ್ಲಾನ್ ಸೀಕ್ರೆಟ್ ಆಗಿ ಉಳ್ದಿಲ್ಲ. ಏನೇ ಮಾಡಿದ್ರು ಎಲ್ಲಾ ವಿಷಯ ಪ್ಯಾರಾಸೈಟ್ಸ್ಗೆ ಗೊತ್ತಾಗುತ್ತೆ. ಈಗ ಚೋಯ್ ಸುಯಿನ್ ನ ಮೀಟ್ ಮಾಡೋಕೆ ಅಂತ ಅವಳು ಹೇಳಿದ ಹೋಟೆಲ್ ನ ಟೆರೆಸ್ ಮೇಲೆ ಬರ್ತಾಳೆ. ಸುಯಿನ್ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇದ್ದಾಳೆ. ಎಲ್ಲಿ ಚೋಯ್ ಅಟ್ಯಾಕ್ ಮಾಡ್ತಾಳೋ ಅಂತ ಸೇಫ್ಟಿಗೆ. ಸುಯಿನ್ ಹೇಳ್ತಾಳೆ, ಕಿಮ್ ಸಾಯೋದು ನಾನು ಕಣ್ಣಾರೆ ನೋಡಿದೀನಿ. ಅವರ ದೇಹದಲ್ಲಿ ಈಗ ಪ್ಯಾರಾಸೈಟ್ ಇದೆ. ಅವರ ಜೊತೆ ಇರೋ ಕ್ಯಾಂಗ್ ಕೂಡ ಪ್ಯಾರಾಸೈಟ್ ಇರ್ಬೋದು ಅಂತ ನನಗೆ ಡೌಟ್ ಇದೆ. ಅವರು ಏನೋ ಪ್ಲಾನ್ ಮಾಡ್ತಿರೋ ಹಾಗೆ ಕಾಣ್ತಿದೆ ಅಂತ ಹೇಳಿದಾಗ ಚೋಯ್ ಹೇಳ್ತಾಳೆ, ಆಯ್ತು ಹಾಗಿದ್ರೆ ನೀನೇ ಯಾಕೆ ನಮ್ಗೆ ಹೆಲ್ಪ್ ಮಾಡಬಾರ್ದು ಅಂತ. ಇದೇ ಸಮಯಕ್ಕೆ ಚೋಯ್ನ ಕಡೆ ಅವರು ಸುಯಿನ್ ನ ಹಿಡ್ಕೊಳ್ಳೋಕೆ ಅಂತ ಬರ್ತಾರೆ, ಆ ಮಾಸ್ಕ್ ನ ಹಿಡ್ಕೊಂಡು. ಈಗ ಸುಯಿನ್ ನ ದೇಹದಲ್ಲಿರೋ ಪ್ಯಾರಾಸೈಟ್ ಹೊರಗೆ ಬಂದು ಸುಯಿನ್ ನ ಕಾಪಾಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗುತ್ತೆ. ಇದೇ ಸಮಯಕ್ಕೆ ಸುಯಿನ್ ಕಾಣ್ತಿಲ್ವಲ್ಲ ಅಂತ ಸಿಯೋಲ್ ತನ್ನ ಫ್ರೆಂಡ್ ನ ಕಾರಿಸ್ಕೊಂಡ್ ಬರ್ಬೇಕಾದ್ರೆ ಇಲ್ಲಿ ಇವಳು ಓಡೋಗ್ತಿರೋದು ನೋಡಿ ಕಾರಲ್ಲಿ ಇವಳನ್ನ ಕೂರಿಸ್ಕೊಂಡು ಹೊಡ್ತಾನೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಸುಯಿನ್ ನ ಒಳಗಿರೋ ಪ್ಯಾರಾಸೈಟ್ ಹೇಳುತ್ತೆ, ನಾನು ಇವತ್ತು ತುಂಬಾನೇ ಸಮಯದಿಂದ ಸುಯಿನ್ ನ ದೇಹವನ್ನ ಕಂಟ್ರೋಲ್ ಮಾಡ್ತಿದ್ದೀನಿ. ಹಾಗಾಗಿ ಇನ್ನ 3 ಗಂಟೆಗಳ ಕಾಲ ನಾನು ಮತ್ತೆ ಹೊರಗೆ ಬರೋಕ್ಕಾಗಲ್ಲ. ಅದಕ್ಕೆ ಸುಯಿನ್ ನ ಕಾಪಾಡೋದು ನಿನ್ ಕೈಯಲ್ಲಿದೆ. ಏನೇ ಸಮಸ್ಯೆ ಆದ್ರೂ ನಾನು ಸಹಾಯಕ್ಕೆ ಬರೋಕ್ಕಾಗಲ್ಲ ಅಂದಾಗ ಇನ್ನ 3 ಗಂಟೆ ಬೇರೆ ಕಡೆ ಹೋಗಿದ್ರಾಯ್ತು ಅಂತ ಸಿಯೋಲ್ ಸುಮ್ನಾಗ್ತಾನೆ. ಆದ್ರೆ ಇದೇ ಸಮಯಕ್ಕೆ ಅವನ ಫ್ರೆಂಡ್ ಫೋನ್ ಮಾಡಿ ಹೇಳ್ತಾನೆ, ನಿಮ್ಮ ಅಕ್ಕ ಮನೆಗೆ ಬಂದಿದ್ದಾರೆ, ಆದಷ್ಟು ಬೇಗ ಮನೆಗೆ ಬಾ ಅಂತ. ಆದರೆ ಸಿಯೋಲ್ ಹೇಳ್ತಿದ್ದಾನೆ, ನಮ್ಮ ಅಕ್ಕ ಅಲ್ಲಿಗೆ ಬಂದಿದ್ದಾಳೆ ಅಂದ್ರೆ ನಿನ್ ಕತೆ ಮುಗಿಸ್ತಾಳೆ, ಸೈಲೆಂಟ್ ಆಗಿ ಎಲ್ಲಿಂದ ಕಲ್ಚ್ಕೊ ಅಂತ. ಆದ್ರೆ ಇವನ ಫ್ರೆಂಡ್ ತಪ್ಪಿಸ್ಕೊಂಡು ಹೋಗೋ ಅಷ್ಟ್ರಲ್ಲಿ ಅವನನ್ನ ಹಿಡ್ಕೊಂಡು ಫೋನ್ ಕಿತ್ಕೊಂಡು ಸಿಯೋಲ್ನ ಅಕ್ಕ ಹೇಳ್ತಾಳೆ, ಆದಷ್ಟು ಬೇಗ ಸುಯಿನ್ ನ ಕರ್ಕೊಂಡು ನೀನು ವಾಪಸ್ ಬರ್ಲಿಲ್ಲ ಅಂದ್ರೆ ನಿನ್ ಫ್ರೆಂಡ್ ನ ಸಾಯಿಸ್ತೀನಿ ಅಂತ. ಈಗ ಬೇರೆ ದಾರಿ ಇಲ್ದಲೆ ಇವರಿಬ್ರು ವಾಪಸ್ ಅಪಾರ್ಟ್ಮೆಂಟ್ಗೆ ಬರ್ತಾರೆ.
ಆದ್ರೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಮೊದಲು ಸುಯಿನ್ ಅಪಾರ್ಟ್ಮೆಂಟ್ ಒಳಗೆ ಬಂದು ಪ್ಯಾರಾಸೈಟ್ ನ ಡಿಸ್ಟ್ರಾಕ್ಟ್ ಮಾಡ್ತಿದ್ದಾಳೆ. ಹಿಂದೆನೆ ಸಿಯೋಲ್ ಹೊರಗಿಂದ ಫೈರ್ ಎಕ್ಸ್ಟಿಂಗ್ವಿಷರ್ ತಗೊಂಡ್ ಬಂದು ಪ್ಯಾರಾಸೈಟ್ ಮೇಲೆ ದಾಳಿ ಮಾಡಿ 3 ಜನ ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ. ಸಿಯೋಲ್ ನ ಫ್ರೆಂಡ್ ಕೊನೆಗೂ ಇವಳ ಕೈಗೆ ಸಿಗಾಕೊಂಡು ಸಾವನ್ನಪ್ತಾನೆ. ಆದ್ರೆ ಸಿಯೋಲ್ ಮತ್ತೆ ಸುಯಿನ್ ಹೇಗೋ ಮಾಡಿ ಎಸ್ಕೇಪ್ ಆದ್ರು. ಇಲ್ಲಿಂದ ಕಾರಲ್ಲಿ ಇವರಿಬ್ರು ಹೊರಟಾದ್ಮೇಲೆ ಮತ್ತೆ ಚೋಯ್ಗೆ ಫೋನ್ ಮಾಡಿ ವಾರ್ನ್ ಮಾಡ್ತಾ ಇದ್ದಾರೆ. ಪ್ಯಾರಾಸೈಟ್ ಗಳು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದಾರೆ, ನಿಮ್ಮನ್ನ ಟ್ರ್ಯಾಪ್ ಅಲ್ಲಿ ಸಿಗಾಕ್ಸಿ ಸಾಯಿಸೋಕೆ ನೋಡ್ತಾರೆ ಅಂದ್ರು ಕೂಡ ಚೋಯ್ ಸತ್ರು ಪರವಾಗಿಲ್ಲ ಅಂತ ಪ್ಯಾರಾಸೈಟ್ ಗಳ ಅಡ್ಡಕ್ಕೆ ಹೊಡ್ತಾಳೆ. ಹೋಗೋಕ್ಕೂ ಮುಂಚೆ ಸುಯಿನ್ ಹೇಳಿದ್ದು ನಿಜಾನ ಅಂತ ಚೆಕ್ ಮಾಡೋಕೆ ಕ್ಯಾಂಗ್ ನ ಕೂದಲನ್ನ ಕಟ್ ಮಾಡ್ತಾಳೆ. ಇವನ ಕೂದಲು ನಾಶ ಆಗೋದೇ ಇಲ್ಲ, ಇದರಿಂದ ಇವನು ಪ್ಯಾರಾಸೈಟ್ ಅಲ್ಲ ಅಂತ ಇವಳಿಗೆ ಕನ್ಫರ್ಮ್ ಆಯ್ತು. ಪ್ಯಾರಾಸೈಟ್ ಗಳಿರೋ ಜಾಗದ ಮೇಲೆ ದಾಳಿ ಮಾಡೋಕ್ಕೂ ಕೂಡ ಪ್ಲಾನ್ ಮಾಡಿರೋದು ಕ್ಯಾಂಗ್ ಮತ್ತೆ ಕಿಮ್. ಪ್ಯಾರಾಸೈಟ್ ಗಳಿರೋ ಜಾಗದ ಮೇಲೆ ಗ್ರೇಟ್ ಟಾಸ್ಕ್ ಫೋರ್ಸ್ ಅವರು ದಾಳಿ ಮಾಡಿದಾಗ ಕ್ಯಾಂಗ್ ಮತ್ತೆ ಕಿಮ್ ಕೂಡ ಪ್ಯಾರಾಸೈಟ್ ಗಳನ್ನ ಹುಡುಕಿ ಸಾಯಿಸ್ತಿದ್ದಾರೆ. ಸಿಯೋಲ್ ಅವ್ರ ಅಕ್ಕ ಕೂಡ ಕಿಮ್ ನ ಮೀಟ್ ಮಾಡೋಕೆ ಅಂತ ಈ ಪ್ಯಾರಾಸೈಟ್ ಗಳಿರೋ ಜಾಗಕ್ಕೆ ಬಸ್ಸಲ್ಲಿ ಬರ್ಬೇಕಾದ್ರೆ ಇವರ ಲೀಡರ್ ಆಗಿದ್ದ ಕಿಮ್ ಒಳಗಿರೋ ಪ್ಯಾರಾಸೈಟ್ ಎಲ್ಲರನ್ನ ಸಾಯಿಸ್ತಿರೋದು ನೋಡಿ ಇದೇ ನಮ್ ಲೀಡರೇ ನಮ್ಗೆ ಮೋಸ ಮಾಡ್ತಿದ್ದಾನಲ್ಲ ಅಂತ ಬಸ್ಸಿಂದ ಇಳಿಯೋದೇ ಇಲ್ಲ. ಚೋಯ್ ಸುಯಿನ್ಗೆ ಫೋನ್ ಮಾಡಿ ನೀನು ಹೇಳ್ದಂಗೆ ಏನೂ ಇಲ್ಲ, ನಾವೆಲ್ಲ ಜೊತೆಗೆ ಸೇರಿ ಇವತ್ತು ಎಲ್ಲಾ ಪ್ಯಾರಾಸೈಟ್ಸ್ ನ ಸಾಯಿಸಿದೀವಿ, ಈಗ ಉಳ್ದಿರೋದು ನೀನ್ ಮಾತ್ರ ಅಂತ ಹೇಳ್ತಾಳೆ. ಸಿಯೋಲ್ ಮತ್ತೆ ಸುಯಿನ್ ಇಬ್ರು ಫುಲ್ ಕನ್ಫ್ಯೂಸ್ ಆಗೋಗಿದ್ದಾರೆ. ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಪ್ಯಾರಾಸೈಟ್ ನ ಕೊಲ್ತಾ ಇದ್ದಾವೆ ಅಂತ ಯೋಚನೆ ಮಾಡಿದಾಗ ಸಿಯೋಲ್ ಇಲ್ಲೇ ಮೇಯರ್ ಮ್ಯೂಸಿಕ್ ಫೆಸ್ಟಿವಲ್ಗೆ ಬರ್ತಿದ್ದಾರೆ ಅಂತ ಪೋಸ್ಟರ್ ನೋಡಿ ಫ್ಲಾಶ್ ಆಗುತ್ತೆ. ಮೋಸ್ಟ್ಲಿ ಕಿಮ್ ಅಲ್ಲಿ ಇರೋ ಲೀಡರ್ ಪ್ಯಾರಾಸೈಟ್ ದೊಡ್ಡದಾಗಿ ಏನೋ ಪ್ಲಾನ್ ಮಾಡ್ತಾ ಇದೆ. ಜಗತ್ತನ್ನೇ ಆಳ್ಬೇಕು ಅಂತ ಬಂದಿರೋ ಪ್ಯಾರಾಸೈಟ್ ಕೈಗೆ ದೊಡ್ಡ ಪವರ್ ಬೇಕು. ನನಗೆ ಅನ್ಸುತ್ತೆ ಆ ಪ್ಯಾರಾಸೈಟ್ ಮೇಯರ್ನ ಟಾರ್ಗೆಟ್ ಮಾಡಿ ಅವರ ದೇಹ ಸೇರುತ್ತೆ ಅಂತ. ಮುಂದೆ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಕೂಡ ಅವರೇ ಆಗಿರೋದ್ರಿಂದ ಪ್ಯಾರಾಸೈಟ್ ಮೇಯರ್ನ ರೂಪ ಪಡ್ಕೊಂಡ್ರೆ ಪ್ರೆಸಿಡೆಂಟ್ ಆಗಿ ಇಡೀ ಸೌತ್ ಕೊರಿಯಾನ್ನೇ ಆಳ್ಬೋದು ಅಂತ ಹೇಳ್ತಾನೆ ಸಿಯೋಲ್. ನೆಕ್ಸ್ಟಿನಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಫೀಸರ್ ಕ್ಯಾಂಗ್ ಹೇಗೆ ಪ್ಯಾರಾಸೈಟ್ ಗಳ ಜೊತೆ ಸೇರ್ಕೊಂಡ ಅಂತ. ಒಂದಿನ ತನ್ನ ಫ್ರೆಂಡ್ಸ್ ಜೊತೆ ಕ್ಯಾಂಗ್ ಗಾಲ್ಫ್ ಆಡಿ ಹೋಗ್ಬೇಕಾದ್ರೆ ಇವನ ಹೆಂಡತಿ ಯಾವಾಗ್ಲೂ ಹೇಳ್ತಿರ್ತಾಳೆ, ನೀನು ಪೊಲೀಸ್ ಆಗ್ಬಾರ್ದಿತ್ತು, ನಿನ್ಗೆ ಕೊಡೋ ಸ್ಯಾಲರಿಯಿಂದ ನನ್ನ ಮಕ್ಕಳನ್ನ ಒಳ್ಳೆ ಕಡೆ ಸ್ಕೂಲ್ಗೆ ಸೇರ್ಸೋಕೂ ಆಗ್ತಿಲ್ಲ ಅಂತ. ಈ ತರ ಪದೇ ಹೇಳ್ತಿರೋದ್ರಿಂದ ಕ್ಯಾಂಗ್ಗೆ ತುಂಬಾನೇ ಬೇಜಾರಾಗಿರುತ್ತೆ. ಇದೇ ಸಮಯಕ್ಕೆ ಅವನ ಫ್ರೆಂಡ್ ಹೇಳ್ತಿದ್ದಾನೆ, ಯಾಕೋ ನಮ್ ಚರ್ಚ್ಗೆ ಪ್ಯಾಸ್ಟರ್ ಬರ್ತಾನೆ ಇಲ್ಲ, ಮನೆಯಲ್ಲಿ ಅವರ ಹೆಂಡತಿ ಜೊತೆ ಏನೋ ಸಮಸ್ಯೆ ಆಗಿದೆಯಂತೆ ಅಂತ. ಅದಕ್ಕೆ ಕ್ಯಾಂಗ್ ಸಿದ ಪ್ಯಾಸ್ಟರ್ ನ ಮನೆಗೇನೆ ಬರ್ತಾನೆ, ಏನಾದ್ರೂ ಸಮಸ್ಯೆ ಆಗಿದೆಯಾ ಅಂತ ನೋಡೋಕೋಸ್ಕರ. ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಪ್ಯಾಸ್ಟರ್ ನ ಹೆಂಡತಿ ಸಾವನ್ನಪ್ಪಿದ್ದಾಳೆ. ಅಂದ್ರೆ ಯಾರೋ ಕೊಲೆ ಮಾಡಿದರೆ, ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ಪ್ಯಾಸ್ಟರೇ ಕೊಲೆ ಮಾಡಿರೋದು. ಇಲ್ಲೇ ಇದ್ದ ಪ್ಯಾಸ್ಟರ್ ಈಗ ಪ್ಯಾರಾಸೈಟ್ ಆಗಿ ಬದಲಾಗಿ ಕ್ಯಾಂಗ್ಗೆ ಹೇಳ್ತಾನೆ, ನಾವು ಅಂದ್ರೆ ಪ್ಯಾರಾಸೈಟ್ ಗಳೆಲ್ಲ ಸೃಷ್ಟಿಯಾಗಿರೋದು ಒಂದೇ ಉದ್ದೇಶಕ್ಕೋಸ್ಕರ, ಏನಂದ್ರೆ ಮನುಷ್ಯರನ್ನ ತಿನ್ನೋದು, ನಾಶ ಮಾಡೋದು. ಆದ್ರೆ ಈ ಕೆಲಸ ನನ್ನ ಕೈಯಲ್ಲಿ ಮಾತ್ರ ಸಾಧ್ಯ ಇಲ್ಲ, ಡಿಪಾರ್ಟ್ಮೆಂಟ್ ಅಲ್ಲಿರೋ ನಿನ್ನ ಸಹಾಯನೂ ಬೇಕು. ನೀನ್ ಸಹಾಯ ಮಾಡಿದ್ರೆ ನಿನ್ಗೆ ತುಂಬಾನೇ ಲಾಭ ಇದೆ. ಅದೇ ನೀನು ನನ್ನ ಜೊತೆ ಕೆಲಸ ಮಾಡೋಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಇದೇ ಜಾಗದಲ್ಲಿ ಸಾಹಿತ್ಯ ಅಂದಾಗ ವಿಧಿ ಇಲ್ದಲೆ ಒಪ್ಕೊಂತಾನೆ ಕ್ಯಾಂಗ್. ಸೊ ಇದಾದ್ಮೇಲೆ ಸ್ಟೋರಿ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಇಲ್ಲಿ ಕಿಮ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಿದ್ದಾನೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಟಾಸ್ಕ್ ಫೋರ್ಸ್ ಅವರು ಸೇರಿ ಎಲ್ಲಾ ಪ್ಯಾರಾಸೈಟ್ ಗಳನ್ನ ಸಾಯಿಸಿದೀವಿ. ಈಗ ಉಳಿದಿರೋದು ಇಬ್ರು ಮಾತ್ರ. ಮ್ಯೂಸಿಕ್ ಫೆಸ್ಟಿವಲ್ ನಡೆಯೋ ಅಷ್ಟರಲ್ಲಿ ಅವರಿಬ್ಬರನ್ನ ಕೂಡ ಹುಡುಕ್ತಿವಿ. ಮ್ಯೂಸಿಕ್ ಫೆಸ್ಟಿವಲ್ ಏನು ಸಮಸ್ಯೆ ಇಲ್ದಂಗೆ ನಡೆಯುತ್ತೆ ಅಂತ ಹೇಳ್ತಾನೆ. ಇದಷ್ಟೇ ಅಲ್ಲ, ಟಿವಿಯಲ್ಲಿ ಸುಯಿನ್ ಮತ್ತೆ ಸಿಯೋಲ್ ಅವ್ರ ಅಕ್ಕನ್ ಫೋಟೋ ತೋರಿಸ್ತಾ ಇದ್ದಾರೆ. ಇವ್ರು ಎಲ್ಲೇ ಕಂಡ್ರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆದಷ್ಟು ಬೇಗ ಇನ್ಫಾರ್ಮ್ ಮಾಡಿ ಅಂತ. ಈ ನ್ಯೂಸ್ನ ಸುಯಿನ್ ಮತ್ತೆ ಸಿಯೋಲ್ ನೋಡಿ ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸಿಯೋಲ್ನ ಫೋನ್ಗೆ ತನ್ನ ಅಕ್ಕ ಫೋನ್ ಮಾಡ್ತಿದ್ದಾಳೆ. ಇವಳ್ಯಾಕೆ ಫೋನ್ ಮಾಡ್ತಾ ಇದ್ದಾಳೆ ಅಂತ ಫೋನ್ ರಿಸೀವ್ ಮಾಡಿದಾಗ ಇವನ ಅಕ್ಕ ಹೇಳ್ತಿದ್ದಾಳೆ, ನಾನು ಮೋಸ ಹೋಗಿದ್ದೀನಿ, ನಾನು ಮತ್ತೆ ಸುಯಿನ್ ಈಗ ಜೊತೆಗೆ ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ಇಬ್ರು ಸಿಗಾಕೊಂತೀವಿ, ಇದರ ಬಗ್ಗೆ ಮಾತಾಡ್ಬೇಕು ಅಂತ ಒಂದು ಪಾರ್ಕ್ಗೆ ಬರೋಕೆ ಹೇಳ್ತಾಳೆ. ಸುಯಿನ್ ಬಂದು ಸಿಯೋಲ್ನ ಅಕ್ಕನ ಜೊತೆ ಮಾತಾಡ್ಬೇಕಾದ್ರೆ ಸಿಯೋಲ್ನ ಅಕ್ಕ ಹೇಳ್ತಿದ್ದಾಳೆ, ಕಿಮ್ ಒಳಗಿರೋ ನಮ್ಮ ಲೀಡರ್ ಪ್ಯಾರಾಸೈಟ್ ಒಂದು ಆರ್ಗನೈಸೇಷನ್ ಅಂದ್ರೆ ಒಂದು ಸಂಸ್ಥೆಯಲ್ಲಿ ಪೂರ್ತಿ ತನ್ನ ಕಂಟ್ರೋಲ್ಗೆ ತಗೋಬೇಕು ಅಂತ ಅನ್ಕೊಂಡಿದ್ದಾನೆ. ಈ ರೀತಿ ಮಾಡೋದಕ್ಕೋಸ್ಕರ ನಮ್ಮ ಪ್ಯಾರಾಸೈಟ್ ಗಳನ್ನೇ ಕೊಲ್ಲೋದಕ್ಕೆ ತಲೆ ಕೆಡ್ಸ್ಕೊಂತ ಇಲ್ಲ. ಕಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ನೆಲ್ಲ ಪ್ಯಾರಾಸೈಟ್ ಗಳಾಗಿ ಮಾಡಿದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನೇ ತಾನು ಕಂಟ್ರೋಲ್ ಮಾಡಬಹುದು. ಅದೇ ತರ ಏನೋ ಪ್ಲಾನ್ ಮಾಡಿದ್ದಾರೆ, ಅದಕ್ಕೆ ನಾವು ಜೊತೆಯಾಗಿ ಕಿಮ್ ನ ಕೊಲ್ಬೇಕು ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಚೋಯ್ಗೆ ಅವಳ ಸೀನಿಯರ್ಸ್ ಹೇಳ್ತಿದ್ದಾರೆ, ಇನ್ನೊಂದು ಚರ್ಚ್ ಅಲ್ಲಿ ಪ್ಯಾರಾಸೈಟ್ಸ್ ಇರೋ ವಿಷಯ ಗೊತ್ತಾಗಿದೆ, ನೀವು ಅಲ್ಲಿಗೆ ಹೋಗಿ ಪ್ಯಾರಾಸೈಟ್ ಗಳನ್ನ ಸಾಯಿಸಿ ಅಂತ. ಈ ಇನ್ಫಾರ್ಮೇಶನ್ ಹೇಗ್ ಗೊತ್ತಾಯ್ತು ಅಂತ ಚೋಯ್ ಕೇಳಿದಾಗ ಡಿಟೆಕ್ಟಿವ್ ಕಿಮ್ ಮತ್ತೆ ಕ್ಯಾಂಗ್ ನಮಗೆ ಈ ವಿಷಯ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಮ್ಯೂಸಿಕ್ ಫೆಸ್ಟಿವಲ್ ನಡೀತಾ ಇದೆ, ಅಲ್ಲಿ ಮೇಯರ್ಗೆ ನಾವು ಸೆಕ್ಯೂರಿಟಿ ಕೊಡೋದ್ ಬಿಟ್ಟು ಯಾವ್ದೋ ಚರ್ಚ್ಗೆ ಹೋಗ್ಬೇಕಾ ಅಂತ ಚೋಯ್ ಯೋಚನೆ ಮಾಡಿದಾಗ ಸುಯಿನ್ ಹೇಳಿದ ರೀತಿ ಕಿಮ್ ಕೂಡ ಪ್ಯಾರಾಸೈಟ್ ಇರ್ಬೋದು ಅಂತ ಡೌಟ್ ಬರುತ್ತೆ. ಯಾಕಂದ್ರೆ ಸುಯಿನ್ ನ ಕಿಮ್ ತನ್ನ ಮಗಳ ರೀತಿ ನೋಡ್ಕೊಂತಿದ್ರು. ಆದ್ರೆ ಈಗ ಯಾಕೆ ಸಡನ್ ಆಗಿ ಅವಳ ವಿರುದ್ಧ ತಿರುಗಿ ಬಿದ್ದಿದ್ದಾನೆ, ಜೊತೆಗೆ ಡಿಪಾರ್ಟ್ಮೆಂಟ್
ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ದಂಗೆ ಕಿಮ್ ಸುಮ್ಮನೆ ನಿಂತಿರ್ತಾನೆ. ಯಾಕೆ ಅಂದ್ರೆ ಅವನಿಗೆ ಪೊಲೀಸ್ ಅವರ ಪ್ರೊಸೀಜರ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಈಗ ಸ್ವಲ್ಪನೇ ಕ್ಯಾಂಗ್ ಹೇಳ್ಕೊಡ್ತಿದ್ದಾನೆ ಡಿಟೆಕ್ಟಿವ್ ತರ ಹೇಗ್ ನಡ್ಕೋಬೇಕು ಅಂತ. ಚೋಯ್ಗೆ ಏನ್ ಅನಿಸ್ತಿದೆ ಅಂದ್ರೆ ಮ್ಯೂಸಿಕ್ ಫೆಸ್ಟಿವಲ್ ಇಂದ ನಾವು ದೂರ ಹೋದ್ರೆ ಅಲ್ಲೇನಾದ್ರೂ ಮಾಡೋಕೆ ಕಿಮ್ ಪ್ಲಾನ್ ಮಾಡ್ತಿದ್ದಾನ ಅಂತ. ಸಿಯೋಲ್ಗೂ ಕೂಡ ಮೊದಲು ಹಾಗೆ ಅನ್ಸಿರುತ್ತೆ ಸ್ನೇಹಿತರೆ. ಮೋಸ್ಟ್ಲಿ ಮೇಯರ್ನ ಸಾಯಿಸಿ ಆ ಪ್ಯಾರಾಸೈಟ್ ಮೇಯರ್ನ ದೇಹಕ್ಕೆ ಸೇರಿದ್ರೆ ಮುಂದೆ ಮೇಯರ್ನ ರೂಪದಲ್ಲಿರೋ ಪ್ಯಾರಾಸೈಟ್ ಪ್ರೆಸಿಡೆಂಟ್ ಆಗುತ್ತೆ. ಆಗ ಇಡೀ ದೇಶವನ್ನೇ ಕಂಟ್ರೋಲ್ ಮಾಡಬಹುದು. ಸೊ ಈಗ ಚೋಯ್ ಮತ್ತೆ ಇವಳ ಟೀಮ್ ಚರ್ಚ್ ಕಡೆ ಹೊಡ್ತಾರೆ, ಅಲ್ಲಿ ಪ್ಯಾರಾಸೈಟ್ ಇದಾವೆ ಅನ್ಕೊಂಡು. ಈ ಕಡೆ ಮ್ಯೂಸಿಕ್ ಫೆಸ್ಟಿವಲ್ಗೆ ಬಂದಿರೋ ಮೇಯರ್ಗೆ ಸೆಕ್ಯೂರಿಟಿ ಕಿಮ್ ಕಡೆ ಅವರೇ ಕೊಡ್ತಿದ್ದಾರೆ. ಚೋಯ್ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸುಯಿನ್ ಇವಳಿಗೆ ಫೋನ್ ಮಾಡಿ ಹೇಳ್ತಾಳೆ, ಕ್ಯಾಂಗ್ ಪ್ಯಾರಾಸೈಟ್ ಆಗಿಲ್ಲ ಅಂದ್ರು ಕಿಮ್ ಅಂತೂ ಪಕ್ಕಾ ಪ್ಯಾರಾಸೈಟ್. ನಾನು ಕಣ್ಣಾರೆ ಕಿಮ್ ಪ್ಯಾರಾಸೈಟ್ ಆಗೋದನ್ನ ನೋಡಿದೀನಿ. ಅವರು ಮೇಯರ್ನ ಸಾಯಿಸಿ ಅವರ ದೇಹವನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ನೋಡ್ತಿದ್ದಾರೆ. ಅದಕ್ಕೆ ನಾವು ಮ್ಯೂಸಿಕ್ ಫೆಸ್ಟಿವಲ್ಗೆ ಹೋಗ್ತಿದ್ದೀವಿ ಕಿಮ್ನ ತಡೆಯೋಕೆ ಅಂತ. ನಮ್ಗೆ ಹೆಲ್ಪ್ ಮಾಡೋಕೆ ನೀವು ಬನ್ನಿ ಅಂತ ಹೇಳ್ತಾಳೆ. ಚೋಯ್ ತುಂಬಾನೇ ಯೋಚನೆ ಮಾಡಿದಾಗ ಸುಯಿನ್ ಹೇಳ್ತಿರೋದು ನಿಜ ಅಂತ ಯೂ ಟರ್ನ್ ತಗೊಂಡು ವಾಪಸ್ ಮ್ಯೂಸಿಕ್ ಫೆಸ್ಟಿವಲ್ ಕಡೆನೆ ಹೊಡ್ತಾಳೆ. ಈಗಾಗಲೇ ಮ್ಯೂಸಿಕ್ ಫೆಸ್ಟಿವಲ್ಗೆ ಮೇಯರ್ ಕೂಡ ಬಂದಿದ್ದಾರೆ. ಸೊ ಕ್ಯಾಂಗ್ ಇವ್ರಿಗೆ ಸೆಕ್ಯೂರಿಟಿ ಕೊಡೋ ಹಾಗೆ ನಾಟಕ ಆಡ್ತಿದ್ದಾನೆ ಅಷ್ಟೇ. ಇದೇ ಸಮಯಕ್ಕೆ ಕಿಮ್ ಸಡನ್ ಆಗಿ ಎಲ್ಲಿಂದನೋ ಓಡ್ ಬಂದು ಮೇಯರ್ ಮೇಲೆ ದಾಳಿನೇ ಮಾಡ್ತಾನೆ. ಮೇಯರ್ನ ಬಾಡಿ ಗಾರ್ಡ್ಸ್ ಇವರನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕಿಮ್ ದಾಳಿ ಮಾಡಿರೋ ವಿಷಯ ಸಿಯೋಲ್ ಸುಯಿನ್ ಮತ್ತೆ ತನ್ನ ಅಕ್ಕಂಗೆ ಹೇಳಿದಾಗ ಇಬ್ರು ಕಿಮ್ನ ತಡೆಯೋಕೆ ಅಂತ ಹೊಡ್ತಾರೆ. ಆದ್ರೆ ಚೋಯ್ ಕಡೆಯವರು ಕೂಡ ಇದೇ ಸಮಯಕ್ಕೆ ಇಲ್ಲಿಗೆ ಬಂದಿದ್ರಿಂದ ಚೋಯ್ ತನ್ನ ಟೀಮ್ ಅವ್ರನ್ನ ಮೇಯರ್ ಹತ್ರ ಹೋಗೋಕೆ ಹೇಳಿ ಇವಳು ಸುಯಿನ್ ನ ಫಾಲೋ ಮಾಡ್ಕೊಂಡ್ ಬಂದು ಇವಳಿಗೆ ಸರೆಂಡರ್ ಆಗೋದಕ್ಕೆ ಹೇಳ್ತಿದ್ದಾಳೆ. ಸುಯಿನ್ ಸಿಯೋಲ್ನ ಅಕ್ಕನ್ನ ಮೇಯರ್ನ ಕಾಪಾಡೋದಕ್ಕೆ ಕಳಿಸಿ ಇವಳು ಚೋಯ್ಗೆ ಹೊಡೆದು ಕೆಳಗೆ ಬೀಳ್ಸಿ ಹೇಳ್ತಾಳೆ, ನನಗೆ ಮನುಷ್ಯರ ಜೊತೆ ಬದುಕಬೇಕು ಅನ್ನೋ ಆಸೆ ಇದೆ, ನಾನು ಯಾರಿಗೂ ತೊಂದರೆ ಕೊಡಲ್ಲ ಅಂತ ಹೇಳಿ ಇಲ್ಲಿಂದ ಹೊಡ್ತಾಳೆ. ಇನ್ನೊಂದ್ ಕಡೆ ಕ್ಯಾಂಗ್ ಏನ್ ಮಾಡ್ತಾನೆ ಅಂದ್ರೆ ಕಿಮ್ಗೆ ಶೂಟ್ ಮಾಡೋ ಹಾಗೆ ನಾಟಕ ಮಾಡಿ ಇವನ ದೇಹದಲ್ಲಿರೋ ಪ್ಯಾರಾಸೈಟ್ ನ ತನ್ನ ಕೋಟ್ ನ ಒಳಗೆ ಬಚ್ಚಿಡ್ಕೊಂತಾನೆ. ಮತ್ತೆ ಮೇಯರ್ನ ಕಾಪಾಡೋ ಹಾಗೆ ನಾಟಕ ಆಡ್ಕೊಂಡು ಯಾರು ಇಲ್ಲದೆ ಇರೋ ಜಾಗಕ್ಕೆ ಅವರನ್ನ ಕರ್ಕೊಂಡ್ ಬಂದು ತನ್ನ ಕೋಟ್ ಒಳಗಿರೋ ಪ್ಯಾರಾಸೈಟ್ ನ ಹೊರಗೆ ಬಿಡ್ತಾನೆ. ಇನ್ನೇನ್ ಈ ಪ್ಯಾರಾಸೈಟ್ ಮೇಯರ್ನ ಕೊಲ್ಬೇಕು ಅನ್ನೋಷ್ಟ್ರಲ್ಲಿ ಸಿಯೋಲ್ನ ಅಕ್ಕ ಬಂದು ಪ್ಯಾರಾಸೈಟ್ ನ ತಡಿತಾಳೆ. ಮತ್ತೆ ಇದರ ಜೊತೆ ಫೈಟ್ ಮಾಡ್ಬೇಕಾದ್ರೆ ಸಾವನ್ನಪ್ತಾಳೆ. ಈಗ ಸಿಯೋಲ್ ಮೇಯರ್ನ ಸೇಫ್ ಆಗಿ ಬೇರೆ ಕಡೆ ಕರ್ಕೊಂಡು ಹೊಡ್ತಾನೆ. ಕಿಮ್ ಒಳಗಿದ್ದ ಪ್ಯಾರಾಸೈಟ್ ಜಾಸ್ತಿ ಹೊತ್ತು ಮನುಷ್ಯರ ದೇಹ ಇಲ್ದಲೆ ಬದುಕೋಕ್ಕಾಗಲ್ಲ. ಅದಕ್ಕೆ ಏನ್ ಮಾಡೋದು, ಇಲ್ಲಿ ಯಾರಿಲ್ವಲ್ಲ ಅಂತ ಕ್ಯಾಂಗ್ ಯೋಚನೆ ಮಾಡ್ಬೇಕಾದ್ರೆ ಈ ಪ್ಯಾರಾಸೈಟ್ ಕ್ಯಾಂಗ್ ನ ತಲೆ ಕತ್ತರಿಸಿ ಇವನ ದೇಹವನ್ನ ತನ್ನ ಕಂಟ್ರೋಲ್ಗೆ ತಗೊಳುತ್ತೆ. ಮೇಯರ್ನ ಈಗ ಕ್ಯಾಂಗ್ ಒಳಗಿರೋ ಪ್ಯಾರಾಸೈಟ್ ಹುಡ್ಕೊಂಡ್ ಬಂದಾಗ ಸುಯಿನ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಸಿಯೋಲ್ ಮೇಯರ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಅವರ ಕಾರ್ ಹತ್ಸಿ ಬರ್ತಾನೆ. ಕ್ಯಾಂಗ್ ಮತ್ತೆ ಸುಯಿನ್ ಇಬ್ರು ತುಂಬಾನೇ ಹೊತ್ತು ಫೈಟ್ ಮಾಡ್ತಾರೆ. ಕ್ಯಾಂಗ್ ಸುಯಿನ್ ಅಷ್ಟು ಶಕ್ತಿಶಾಲಿ ಇಲ್ಲ. ಅದಕ್ಕೆ ಮಾತಲ್ಲೇ ಅವಳನ್ನ ತನ್ನ ಸೈಡ್ಗೆ ಕರ್ಕೊಳ್ಳೋದಕ್ಕೆ ನೋಡ್ತಾನೆ. ನೀನು ನನ್ ಜೊತೆ ಸೇರಿ ವರ್ಕ್ ಮಾಡು, ಇಬ್ರು ಮನುಷ್ಯರನ್ನ ಆಳ್ಬೋದು ಅಂತ. ಆದ್ರೆ ಇದೇ ಸಮಯಕ್ಕೆ ಚೋಯ್ ಇಲ್ಲಿಗೆ ಬಂದಾಗ ಕ್ಯಾಂಗ್ ಇದೇ ಸಿಕ್ಕಿದ ಚಾನ್ಸ್ ಅಂತ ಸುಯಿನ್ ಮೇಲೆ ಫೈರ್ ಮಾಡಿ ಅಂತ ಕಿರ್ಚ್ಕೊಂತಾ ಇದ್ದಾನೆ. ಈಗ ಪ್ಯಾಸ್ಟರ್ ಒಳಗಿದ್ದ ಲೀಡರ್ ಪ್ಯಾರಾಸೈಟ್ಗೆ ಇನ್ನೊಂದು ಪವರ್ ಇರೋದು ನಮ್ಗೆ ಗೊತ್ತಾಗುತ್ತೆ. ಆ ಪ್ಯಾರಾಸೈಟ್ ಕ್ಯಾಂಗ್ನ ತಲೆಯ ಹಿಂಭಾಗದಿಂದ ಹೊರಗೆ ಬಂದಿದೆ, ಆದ್ರೂ ಕೂಡ ಕ್ಯಾಂಗ್ನ ಬಾಡಿಯನ್ನ ಕಂಟ್ರೋಲ್ ಮಾಡ್ತಿದೆ. ಚೋಯ್ ಇನ್ನೇನು ಸುಯಿನ್ಗೆ ಶೂಟ್ ಮಾಡೋಕೆ ಹೋದಾಗ ಸುಯಿನ್ ಗಮನಿಸ್ತಾಳೆ ಚೋಯ್ ಹಿಂದೆನೆ ಆ ಪ್ಯಾರಾಸೈಟ್ ಬರ್ತಿದೆ. ಈ ಸಂದರ್ಭದಲ್ಲಿ ಚೋಯ್ ಕ್ಯಾಂಗ್ನ ಹಿಂದೆ ಇರೋ ಗ್ಲಾಸ್ ಅಲ್ಲಿ ಅವನ ರಿಫ್ಲೆಕ್ಷನ್ ನೋಡಿದಾಗ ಗೊತ್ತಾಯ್ತು ಕ್ಯಾಂಗ್ನ ತಲೆ ಹಿಂದೆ ಓಪನ್ ಆಗಿದೆ ಅಂತ. ಅದಕ್ಕೆ ಚೋಯ್ ಕ್ಯಾಂಗ್ಗೆ ಶೂಟ್ ಮಾಡ್ತಾಳೆ. ಸುಯಿನ್ ಪ್ಯಾಸ್ಟರ್ ಒಳಗಿದ್ದ ಪ್ಯಾರಾಸೈಟ್ ನ ಸಾಯಿಸ್ತಾಳೆ. ನಾನು ನಿನ್ಗೆ ಶೂಟ್ ಮಾಡೋಕೆ ನೋಡಿದ್ರು ಕೂಡ ಯಾಕೆ ನನ್ನ ಮೇಲೆ ದಾಳಿ ಮಾಡಲಿಲ್ಲ ಅಂತ ಚೋಯ್ ಕೇಳಿದಾಗ ಸುಯಿನ್ನ ಒಳಗಿರೋ ಪ್ಯಾರಾಸೈಟ್ ಹೇಳುತ್ತೆ, ನಿನ್ ಮೇಲೆ ನನಗೆ ನಂಬಿಕೆ ಇತ್ತು, ನೀನು ಶೂಟ್ ಮಾಡಲ್ಲ ಅಂತ. ಸುಯಿನ್ ಕೂಡ ಲೈಫಲ್ಲಿ ತುಂಬಾನೇ ತೊಂದರೆ ಅನುಭವಿಸಿದಾಳೆ, ಆದ್ರೂ ಕೂಡ ಪರಿಚಯ ಇಲ್ಲದಲೇ ಇರೋರ್ನ ಈಸಿಯಾಗಿ ನಂಬ್ತಾಳೆ. ಮೊದಲು ಸಿಯೋಲ್ನ ನಂಬಿದ್ಲು, ಈಗ ನಿನ್ನ ನಂಬ್ತಿದ್ದಾಳೆ. ಅವಳಿಗೆ ಜನರ ನಡುವೆ ಬದುಕೋದು ಇಷ್ಟ ಅಂತ ಹೇಳಿ ಪ್ಯಾರಾಸೈಟ್ ಸುಯಿನ್ನ ದೇಹವನ್ನ ಕಂಟ್ರೋಲ್ ಮಾಡೋದು ಬಿಡುತ್ತೆ. ಇದರಿಂದ ಸುಯಿನ್ ಪ್ರಜ್ಞೆ ತಪ್ತಾಳೆ. ಹಿಂದೆನೆ ಸಿಯೋಲ್ ಮತ್ತೆ ಟಾಸ್ಕ್ ಫೋರ್ಸ್ ಅವರು ಬಂದಾಗ ಚೋಯ್ ಈ ಬಾರಿ ಹೇಳ್ತಾಳೆ ಸುಯಿನ್ ಮತ್ತೆ ಸಿಯೋಲ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ, ಸುಯಿನ್ ಪ್ಯಾರಾಸೈಟ್ ಎಲ್ಲ ನಾರ್ಮಲ್ ಹುಡುಗಿ ಅಂತ. ಸೊ ಇದಾಗಿ ಸ್ವಲ್ಪ ದಿನಗಳಾದ್ಮೇಲೆ ಸುಯಿನ್ ನ ತೋರಿಸ್ತಾರೆ. ಇವಳು ವರ್ಕ್ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಸಿಯೋಲ್ ಇವಳನ್ನ ಭೇಟಿಯಾಗಿ ಹೇಳ್ತಾನೆ, ನಾನು ದ ಗ್ರೇಟ್ ಟಾಸ್ಕ್ ಫೋರ್ಸ್ಗೆ ಜಾಯ್ನ್ ಆಗಿದ್ದೀನಿ, ಅವರ ಜೊತೆನೇ ಈಗ ಪ್ಯಾರಾಸೈಟ್ಸ್ ಗಳನ್ನ ಕೊಲ್ಲೋ ಕೆಲಸ ಮಾಡ್ತಿದ್ದೀನಿ ಅಂತ, ಬೇಕಿದ್ರೆ ನೀನು ಜಾಯ್ನ್ ಆಗ್ಬೋದು ಅಂತ ಚೋಯ್ ಹೇಳಿದಾಳೆ ಅಂತ ಹೇಳಿ ಇವಳಿಗೆ ಒಂದು ಲೆಟರ್ನ ಕೊಟ್ಟು ಇಲ್ಲಿಂದ ಹೊಡ್ತಾನೆ. ಈ ಲೆಟರ್ ಅನ್ನ ಬರ್ದಿರೋದು ಬೇರೆ ಯಾರು ಅಲ್ಲ, ಸುಯಿನ್ ನ ಒಳಗಿರೋ ಪ್ಯಾರಾಸೈಟ್ ಈ ಲೆಟರ್ ಅಲ್ಲಿ ಸುಯಿನ್ಗೆ ಹೇಳಿದ್ದೆ, ನೀನು ಈಗ ಒಬ್ಬೊಂಟಿಯಾಗಿ ಇಲ್ಲ, ನಾನ್ ನಿನ್ ಜೊತೆ ಇದ್ದೀನಿ, ನೀನು ಬೇಕು ಅಂದ್ರೂ ಬೇಡ ಅಂದ್ರೂ ನಿನ್ ಜೊತೆ ಲೈಫ್ ಪೂರ್ತಿ ಇರ್ತೀನಿ ಅಂತ ಹೇಳುತ್ತೆ. ಇದರಿಂದ ಇವಳಿಗೂ ಕೂಡ ತನ್ನ ಮನ್ಸಿಗೆ ಸಮಾಧಾನ ಆಗುತ್ತೆ, ನನ್ನ ಜೊತೆ ಯಾರಾದ್ರೂ ಇದಾರಲ್ಲ ಅಂತ. ಸೊ ನೆಕ್ಸ್ಟಿನಲ್ಲಿ ದ ಗ್ರೇಟ್ ಟಾಸ್ಕ್ ಫೋರ್ಸ್ ಅವರ ಆಫೀಸ್ ನ ತೋರಿಸ್ತಾರೆ. ಇಲ್ಲಿಗೆ ಚೋಯ್ನ ಮೀಟ್ ಮಾಡೋಕೆ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಇವನು ಪ್ಯಾರಾಸೈಟ್ ಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಇವನ ಹೆಸರು ಶಿನಿಚಿ ಅಂತ.
ಇದು ಸ್ನೇಹಿತರೆ ಶಿನಿಚಿ ಕ್ಯಾರೆಕ್ಟರ್ನ ಕ್ಯಾಮಿಯೋ ಆಗಿದೆ. ಯಾಕಂದ್ರೆ ಶಿನಿಚಿ ಅನ್ನೋ ಕ್ಯಾರೆಕ್ಟರ್ ಸ್ನೇಹಿತರೆ ಬೇರೆ ಪ್ಯಾರಾಸೈಟ್ ಮೂವಿಯಲ್ಲಿ ಮತ್ತೆ ಆನಿಮೆ ಅಲ್ಲಿ ಮೇನ್ ಕ್ಯಾರೆಕ್ಟರ್. ಈಗ ಶಿನಿಚಿ ಚೋಯ್ಗೆ ಹ್ಯಾಂಡ್ ಶೇಕ್ ಮಾಡೋಕೆ ಹೋದಾಗ ಕ್ಯಾಮ್ರಾವನ್ನ ಇವನ ಕೈ ಮೇಲೆ ಫೋಕಸ್ ಮಾಡ್ತಾರೆ. ಇಲ್ಲಿಗೆ ಈ ಸೀರೀಸ್ ಮುಗಿಯುತ್ತೆ. ಇವನ ಕೈಯನ್ನ ಯಾಕೆ ತೋರಿಸಿದ್ರು ಅಂದ್ರೆ ಶಿನಿಚಿ ಕೂಡ ಸುಯಿನ್ ತರಾನೇ ಇವನ ದೇಹದಲ್ಲಿರೋ ಪ್ಯಾರಾಸೈಟ್ ಕೂಡ ಇವನ ದೇಹವನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತಗೊಂಡಿರಲ್ಲ, ಇವನ ಕೈಯಿಂದ ಹೊರಗೆ ಬರ್ತಾ ಇರುತ್ತೆ. ಸೊ ಸ್ನೇಹಿತರೆ, ಈ ಸೀರೀಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.